ನೋಡಿ ಈಗ ನಿನ್ನೆ ರುಬ್ಬಿಟ್ಟಿದ್ದಂಥ ದೋಸೆ ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ರುಬ್ಬಿದ್ರಿಂದ ಸ್ವಲ್ಪ ಇದೆ ಅದು ನೋಡಿ. ಈಗ ಹಿಂಗೆ ದಪ್ಪ ಆಗ್ತಾ ಇದೆ ಅದು, ಅದೆಲ್ಲ ಇದು ಬರ್ತಾ ಇದೆ ಕೋರಸ್ ಆಗಿ. ಈ ಸೆಟ್ ದೋಸೆ ಅನ್ನೋದು ತುಂಬಾ ಬೇಯಬಾರ್ದು ಇದು ನೋಡಿ, ಅದೇ ಬರುತ್ತೆ ಅದು ಸ್ವಲ್ಪ ಪ್ರಮಾಣ. ಎರಡು ಸೈಡ್ ಇದೆ, ಎರಡು ಸೈಡ್. ಇವಾಗ ಬಂದಿರೋ ತರಕಾರಿನ ಹಾಕ್ಬಿಡೋದು. ರೈಟ್ ಸರ್, ಸಾಗೋದು ಬಂತು ಆಗಿಲ್ಲ ಪರಿಮಾಣ ನಮಗೆ. ಟೋಟಲ್ ತರಕಾರಿದ ಅವತಾರನೇ ಚೇಂಜ್ ಆಗುತ್ತೆ, ಸಾಗೋ ಅವತಾರಕ್ಕೆ ಬಂದ್ಬಿಡುತ್ತೆ ಅದು. ನಮ್ಮ ಸೆಟ್ ದೋಸೆ, ಹಳ್ಳಿ ಹಟ್ಟಿಯ ಸೆಟ್ ದೋಸೆ. ಸೆಟ್ ದೋಸೆಗೆ ಎರಡು ಮಾತಿಲ್ಲ ರೀ. ಮಲ್ಲಿಗೆ ಥರ ಇದೆ, ಸಾಫ್ಟ್ ಕಾಟನ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಹಳ್ಳಿ ಹಟ್ಟಿ ಚಂದ್ರಣ್ಣ ಶಿಬ್ಳಿಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ವಾತಾವರಣ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಇವತ್ತು ಯಾಕೆ ಬಂದಿದ್ದೀವಿ, ಹಳ್ಳಿ ಹಟ್ಟಿ ಚಂದ್ರಣ್ಣ ದೊಡ್ಡ ಗ್ಯಾಪ್ ತೊಗೊಂಡಿದ್ರು ಅಂತ ನಿಮ್ಗೆ ಗೊತ್ತಿದೆ. ನಂತರದ ಎಪಿಸೋಡ್ಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ. ರೆಸಿಪಿಗಳು ಅದ್ಭುತವಾದ ಹಳ್ಳಿ ಹಟ್ಟಿ ಶೈಲಿಯಲ್ಲಿ, ಚಂದ್ರಣ್ಣ ಅವ್ರ ಶೈಲಿಯಲ್ಲಿ. ಇವತ್ತು ನೀವೇ ಕೇಳಿದ್ರಿ ದೋಸೆಗಳು, ಚಂದ್ರಣ್ಣ ಅವ್ರ ದೋಸೆಗಳು ಅದ್ಭುತವಾಗಿರ್ತವೆ, ಮಾಡಿ ತೋರಿಸ್ರಿ, ಅವರಿಂದ ತೋರಿಸ್ರಿ ಅಂತ. ಬನ್ನಿ, ಅವ್ರದ್ದೇ ಶೈಲಿಯಲ್ಲಿ ಸೆಟ್ ದೋಸೆ ಸಾಗು. ವಾಹ್, ನೋಡಿ ಬಾಯಲ್ಲಿ ನೀರು ಬರುತ್ತೆ ಕೇಳಿದ ತಕ್ಷಣ. ಸೆಟ್ ದೋಸೆ ಸಾಗು ಅವ್ರು ಹೆಂಗೆ ಮಾಡ್ತಾರೆ ನೋಡ್ಬಿಡೋಣ. ಆಹಾ, ಅವ್ರದ್ದು ಒಂದು ಆರೋಗ್ಯಯುತವಾದ ಒಂದು ರೆಸಿಪಿ ಇರ್ತವೆ ಯಾವಾಗಲೂ. ಆ ಆರೋಗ್ಯಯುತವಾದ ರೆಸಿಪಿ ಹೇಗಿರುತ್ತೆ ನಾವು ನೀವು ನೋಡ್ಬಿಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸೆಟ್ ದೋಸೆ ಸಾಗು ಅಂದ್ರೆ ಬಂದ್ಬಿಟ್ವಿ. ವೀಕ್ಷಕರು ಹೇಳಿದ್ದೆ ನಾನು, ನಿಮ್ಮದು ಪ್ರತಿಯೊಂದು ಆ ಕೆಂಪಕ್ಕಿ ದೋಸೆನೂ ಸೂಪರ್ ಆಗಿದೆ ಸರ್, ಅದ್ಭುತ. ಇದು ಮಾಮೂಲಿ ಬಿಳಿ ಅಕ್ಕಿ. ಹೌದೌದು. ಸೊ ಬೆಳಿಗ್ಗೆ ಈಗ ಬಂದಿದ್ದೀವಿ, ಬಟ್ ವೀಕ್ಷಕರಿಗೆ ಹೇಳ್ಬಿಡ್ತೀನಿ. ವೀಕ್ಷಕರೇ, ನಿನ್ನೆ ದಿನ ನಾವು ಇಲ್ಲಿಗೆ ಬಂದು ಇವರು ಆ ಅಕ್ಕಿನ ನೆನಿಡೋದು ದೋಸೆಗೋಸ್ಕರ ಎಲ್ಲ ತೋರಿಸಿದ್ದಾರೆ. ಆ ವಿಜುವಲ್ಸ್ ನೋಡ್ಕೊಂಬಂದ್ಬಿಡೋಣ. ನೋಡಿ ಸರ್, ಇದು ಒಂದ 2 ಲೋಟ ಅಕ್ಕಿ. ಓಕೆ, ಇದು ದೋಸೆ ಅಕ್ಕಿ ಅಂತಾನೆ ಬರುತ್ತೆ. SND, HLR, ನನಗೆ ಗೊತ್ತಿರೋದೊಂದು 2-3 ಬ್ರ್ಯಾಂಡ್ ಗೊತ್ತಿದೆ ಅಷ್ಟೇ. ಇದರಲ್ಲಿ ಬೆಸ್ಟ್ ಇದು HLR, SND. ನಿಮ್ಗೆ ಯಾವ್ದು ಬೇಕೋ ಅದನ್ನ ಉಪಯೋಗಿಸ್ಕೊಳ್ಳಿ ಅದರಲ್ಲಿ, ಆಯ್ತಲ್ವ ಸರ್. ಅದು ಇವೆರಡು 2 ಲೋಟ ಅಕ್ಕಿ ಇದೆ. 2 ಲೋಟ ಅಕ್ಕಿಗೆ ಏನಾಗುತ್ತೆ, ನಾವು ಯಾವಾಗ್ಲೂ ಉದ್ದಿನ ಬೇಳೆ ಏನಂತ ಹೇಳಿದೆ 1:4 ಇರ್ಬೇಕು ಅಂತಂದ್ರೆ, ಈಗ 2:1/2 ಇದೆ ಇದು. ಎಕ್ಸಾಕ್ಟ್ ನೋಡಿ, 2:1/2 ಅಲ್ವಾ ಇದು. 4:1, 2:1/2. 4 ಲೋಟ. 1 kgಗೆ 1/4 kg ಆದ್ರೆ ಈಗ ಏನಾಗುತ್ತೆ, ಈಗ ಅರ್ಧ kgಗೆ ಅದೇ ಇವಾಗ 1 ಲೋಟಕ್ಕೆ ಅರ್ಧ ಲೋಟ, 1/4 ಲೋಟ ಇರಬೇಕಲ್ಲ, 2 ಲೋಟ ಇರೋದಕ್ಕೆ ಅರ್ಧ ಲೋಟ ಇದೆ. ಕರೆಕ್ಟ್ ಸರ್ ಅದು. ಆಮೇಲೆ ಏನಾಗುತ್ತೆ, ಉದ್ದಿನ ಬೇಳೆಗಿಂತ ಹೆಚ್ಚು ಅವಲಕ್ಕಿನೇ. ಈ ಮಸಾಲೆ ದೋಸೆಗಾದಾಗ ಏನಾಗ್ತಾ ಹೋಗುತ್ತೆ ನಿಮ್ಗೆ, ಇದೇ ಪ್ರಮಾಣದಲ್ಲಿ ಆಗುತ್ತೆ, ಬಟ್ ಅವಲಕ್ಕಿನೂ ಇದಕ್ಕಿಂತ ಸ್ವಲ್ಪ ಕಡಿಮೆ ಬರುತ್ತೆ. ಜೊತೆಗೆ ಏನಾಗ್ತಾ ಹೋಗುತ್ತೆ, ಉದ್ದಿನ ಬೇಳೆ ಮತ್ತೆ ಅವಲಕ್ಕಿ ಎರಡು ಸಮ ಪ್ರಮಾಣದಲ್ಲಿ ಬರ್ತಾ ಹೋಗುತ್ತೆ. ಜೊತೆಗೆ ಸ್ವಲ್ಪ ಕಡಲೆಬೇಳೆ ಮತ್ತೆ ತೊಗರಿ ಬೇಳೆ ಎರಡನ್ನೂ ಸೇರ್ ಮಾಡೋದು, ಕಲರ್ಗೋಸ್ಕರ ನಾವು ಆ್ಯಡ್ ಮಾಡೋ ಅಂಥದ್ದು. ಇದು ಸಾಫ್ಟ್ ಬರಬೇಕಲ್ಲ ನಮಗೆ ಸೆಟ್ ದೋಸೆ. ಹಾಗಾಗಿ ಏನಾಗ್ತಾ ಹೋಗುತ್ತೆ, ಒಂದಷ್ಟು ನಾವು ಅವಲಕ್ಕಿನ ಏನ್ ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ. ಮಾಮೂಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಿ, ಅದೇ ಅವಲಕ್ಕಿ. ಇಷ್ಟನ್ನು ನಾವೇನ್ ಮಾಡ್ಬೇಕು, ನೋಡಿ ಎಲ್ಲ ಹಾಕೊಂಡಿದೀನಿ ನಾನೀಗ. ನೋಡಿ ಎಲ್ಲ ಒಟ್ಟಿಗೆ ಹಾಕೊಂಡೆ ಈಗ. ಜೊತೆಗೆ ಇದಕ್ಕೆ ಅವಲಕ್ಕಿನ ಜೊತೆಗೆ ಹಾಕೊಂಡ್ರು ಏನ್ ತೊಂದರೆ ಇಲ್ಲ, ಯಾಕೆಂದ್ರೆ ನಮ್ಗೆ ಸಾಫ್ಟ್ ಮೇನ್ ಬರ್ಬೇಕಾಗಿರೋದ್ರಿಂದ ನಮ್ಗೆ ಇದ್ರದ್ದೇನು ತೊಂದರೆ ಆಗೋದಿಲ್ಲ. ನೋಡಿ, ಒಂದು 4 ಕಾಳು, ಸ್ವಲ್ಪವೇ ಸ್ವಲ್ಪ ಮೆಂತ್ಯ, ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನ ನೆನೆಯಕ್ಕೆ ಇಟ್ಬಿಡೋಣ. ಇದನ್ನ 1-2 ಸಾರಿ ನೀರ್ ಹಾಕಿ ತೊಳೆದಿಟ್ಟು ಮತ್ತೆ ನೀರ್ ಹಾಕಿ ಇದನ್ನ ಇಟ್ಬಿಡೋಣ. 5 hours ಆದ್ಮೇಲೆ ಇದನ್ನ ರುಬ್ಕೊಳ್ಳೋಣ. ಇದು ನೋಡಿ, ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ಓಕೆ ಸರ್. ಈಗೆಲ್ಲ 1-2 ಸರಿ ತೊಳೆದ್ವಿ, ಈ ನೀರೆಲ್ಲ ತೆಗೆದ್ವಿ. ಈಗ ಈ ತರ ನಾವು ಹೋಟ್ಲಲ್ಲಿ ಈ ತೊಳೆದ್ ನೀರೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ ದೋಸೆಗಳಿದಾವಲ್ಲ, ಅದು ಕಡಲೆಬೇಳೆ ತೊಳೆದ್ ನೀರು ಮತ್ತೆ ಹೆಸರು ಬೇಳೆ ತೊಳೆದ್ ನೀರು, ಏನೇನ್ ಕಡಲೆಬೇಳೆ ಏನೇನಿದೆ ಅವೆಲ್ಲ ತೊಳೆದದ್ದೆಲ್ಲ ನಾವು ಹಸುಗಳ ಕುಡಿಸ್ತೀವಿ. ಇದು ಎಷ್ಟು ತಾಸು ಇಡಬೇಕು ಸರ್? ಒಂದು 4 hours, ಇದು 5 hours ನೆನೆಬೇಕು.
ನೆನೆದ ನಂತರ ಮತ್ತೆ ರುಬ್ಬಿ ಮತ್ತೆ 8 hours ಅದು ಆಗ್ಬೇಕಾಗುತ್ತೆ. ಓ ಅಷ್ಟೊತ್ತವರೆಗೆ ನಿಮ್ಗೆ ಕಾಯೋದಕ್ಕೆ ಆಗಲ್ಲ. ಹಾಗಾಗಿ ನಿಮ್ದು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾಳೆ ಒಟ್ಟಿಗೆ ಬಂದ್ಬಿಡಿ ನೀವು. ನಾನು ಅದನ್ನ ರೆಡಿ ಮಾಡಿ ಇಟ್ಟಿರ್ತೀನಿ. ನಾನು ದೋಸೆ ಹಾಕೋದನ್ನ ಬೇಕಾದ್ರೆ ನಿಮ್ಗೆ ತೋರಿಸ್ಬಿಡ್ತೀನಿ. ಓಕೆ ಓಕೆ ಓಕೆ. ವೀಕ್ಷಕರೇ ನೋಡಿದ್ರಲ್ಲ ಸರ್, ಈಗ ದೋಸೆ ಹಿಟ್ಟನ್ನ ರೆಡಿ ಇದೆ, ರುಬ್ಬಿಟ್ಟಿದೀವಿ. ಈಗ ಅದನ್ನ ಹಾಕೋ ರೀತಿ ಹೇಗೆ, ಆ ಬ್ಯಾಟರ್ನ ಅಕಸ್ಮಾತ್ ಏನೋ ಕನ್ಸಿಸ್ಟೆನ್ಸಿ ಏನಾದ್ರು ಸ್ವಲ್ಪ ಗಟ್ಟಿ ಇದ್ರೆ ಅಥವಾ ತೆಳು ಇದ್ರೆ ಅದನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಈಗ ಮಾಡಿ ನೋಡೋಣ. ಸರಿ, ನೋಡಿ. ಈಗ ನಿನ್ನೆ ರುಬ್ಬಿಟ್ಟಿದ್ದಂತ ದೋಸೆ ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ರುಬ್ಬಿದ್ರಿಂದ ಸ್ವಲ್ಪ ಇದೆ. ಅದು ಈ ತರ ಆಯ್ತು ಸರ್. ಈ ತರ ಆಗಿರುತ್ತೆ. ಪರ್ಮೆಂಟೇಶನ್ ಆದ್ಮೇಲೆ ಈ ತರ ಇರುತ್ತೆ. ಇದನ್ನ ಕಲಸ್ ನೋಡ್ಕೊಂಡು ನೋಡಿ. ಇದಕ್ಕೆ ಮತ್ತೇನು ಆಡ್ ಮಾಡಲ್ಲ ಸರ್? ಏನು ಆಡ್ ಮಾಡೋದು ಬೇಕಾಗಿಲ್ಲ ಸರ್. ಇದಕ್ಕೆ ನೀರು ಇಲ್ಲ, ಅಷ್ಟೇ. ನೀರು ಇಲ್ಲ. ಬೇಕಂದ್ರೆ ಈಗೇನು ಸರಿ ಇದೆ ಇದು ಸದ್ಯದಲ್ಲಿ. ಅಕಸ್ಮಾತ್ ಏನಾದರೂ ಇದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದಿದ್ರೆ ಹಾಕೋಬೇಕಾಗ್ತಿತ್ತು. ಈಗ ಸದ್ಯಕ್ಕೆ ನಿಲ್ದೇ ಇರೋದ್ರಿಂದ ಬೇಕಾಗಿಲ್ಲ ಇದು. ರೈಟ್ ಸರ್. ಸೊ 5 hours ಇದನ್ನ ನೆನೆಸಿ ಇಟ್ಬಿಟ್ಟು ರುಬ್ಬಿಟ್ಟು ಆಮೇಲೆ ಒಂದು 8 hours ಆಗಿದೆ. ಬೆಳಿಗ್ಗೆ ಬಂದಿದ್ದೀವಿ ನಾವು. ಈ ಬೆಳಿಗ್ಗೆ ಈ ತರ ಆಗಿದೆ ನೋಡಿ. ಬನ್ನಿ ಈಗ ಸೆಟ್ ದೋಸೆ ಹಾಕಿ ತೋರ್ಸೋಣ. ಈಗ ಇದು ದೊಡ್ಡ ತವ. ಹೌದೌದು, 2 ಕಲ್ಲು ಮಾತ್ರ ಆನ್ ಮಾಡಿದೀನಿ. ಈ ಸೆಟ್ ದೋಸೆಗೆ ಸ್ವಲ್ಪ ಮಸಾಲ ದೋಸೆ ತರ ಡ್ರೈ ಇರಬಾರ್ದು ದೋಸೆ ತವ. ಓಕೆ, ಸ್ವಲ್ಪ ಎಣ್ಣೆ ಹಾಕೋಬೇಕು. ಮನೇಲೂ ಹಾಕೊಳ್ತೀವಲ್ಲ ಸರ್? ಸ್ವಲ್ಪ ಹಾಕಿ ಹಾಕ್ತೀವಿ. ಸೆಟ್ ದೋಸೆ ಹಿಟ್ಟು ಇದನ್ನೇನು ದೋಸೆ ಹಿಟ್ಟು ತವನ ಹಿಂಗೆ ಅಂತೆಯವಾಗಿಲ್ಲ. ಇದನ್ನ ಸುಮ್ಮನೆ ಮೇಲೆ ಒಂದು ಸರ್ ಆಡ್ಸಿದ್ರೆ ಸಾಕು. ಹಿಂಗೆ ತುಂಬಾ ಒತ್ತಬಾರ್ದು. ನೋಡಿ ಈಗ ಹಿಂಗೆ ಎಷ್ಟು ದಪ್ಪ ಆಗ್ತಾ ಇದೆ. ಅದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಯಾವುದೇ ಏನು ಹಾಕೋ ಅವಶ್ಯಕತೆ ಏನಿಲ್ಲ. ಗೊತ್ತಾಯ್ತಲ್ವ? ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ ಅದೆಲ್ಲ ಇದು ಬರ್ತಾ ಇದೆ ಪೋರಸ್ ಆಗಿ. ಹಿಂಗ್ ಕಾಣ್ತಾ ಇದೆ ನೋಡಿ ಸರ್ ದೋಸೆ. ಈ ತರ ದೋಸೆ ಅಂದ್ರೆ ಈ ತರ ತೂತು ಬೀಳ್ಬೇಕಿದು. ಈ ಸೆಟ್ ದೋಸೆ ಅನ್ನೋದು ತುಂಬಾ ಬೇಯಬಾರ್ದು ಇದು. ನೋಡಿ ಅದೇ ಬರುತ್ತೆ ಅದು. ಸ್ವಲ್ಪ ಪ್ರಮಾಣ. ಸೂಪರ್ ಸರ್. ಬಾಬಾ 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 ಕಾಯ್ತಾ ಇದು ಕಲಸಿದಾಗ ಏನು ಅದ ಇರುತ್ತೆ. ಅದು ಸ್ವಲ್ಪ ಗಟ್ಟಿ ಇದ್ದಾಗ ಸ್ವಲ್ಪ ನೀರ್ ಹಾಕಿ ಮಸಾಲ ದೋಸೆಗೆ ಏನ್ ರುಬ್ತೀವಿ ಅದಕ್ಕಿಂತ ತೆಳು ಇರ್ಬೇಕು ಇದು. ಹಾಗೇನಾಗ್ತಾ ಹೋಗುತ್ತೆ, ದೋಸೆ ಹಿಟ್ಟಿನಲ್ಲಿ ನೀರಿನಂಶ ಕಡಿಮೆ ಜಾಸ್ತಿ ಇದ್ರೆ ಅದು ಸ್ವಲ್ಪ ಉಬ್ಬದಂಗ್ ಬರುತ್ತೆ. ನೀರಿನಂಶ ಏನಾದ್ರು ನಿಮ್ಗೆ ಕಡಿಮೆ ಇತ್ತು ಅಂತಂದ್ರೆ ಅದು ನಿಮ್ಗೆ ಗಟ್ಟಿಯಾಗಿ ಮತ್ತೆ ಮಸಾಲ ದೋಸೆ ಕ್ರಿಸ್ಪಿನೆಸ್ ತರ ಅದು ಬರ್ತಾ ಹೋಗುತ್ತೆ. ಅಂದ್ರೆ ತೀರಾ ತೆಳುನೂ ಆಗ್ಬಾರ್ದು, ತೀರಾ ಗಟ್ಟಿನೂ ಆಗ್ಬಾರ್ದು. ಇರಬೇಕು. ಸೂಪರ್. ಸೆಟ್ ದೋಸೆ ಇಷ್ಟೇ ಸಾಕಲ್ಲ? ಈಗ ತಗೊಂಡ್ಬಿಟ್ಟು ಪ್ಲೇಟಲ್ಲಿ ಹಾಕ್ಬಿಡೋದೆ. ಪ್ಲೇಟಲ್ಲಿ ಹಾಕೋದು. ಎರಡು ಸೈಡ್. ಓಕೆ. ಇದೇನೇ ದೋಸೆ ಹಿಟ್ಟನ್ನ ಈ ತರ ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕು ಅಷ್ಟೇ. ನೀವು ಅದನ್ನ ತೇಯೋವಾಗಿಲ್ಲ. ಇದನ್ನೇ ತುಪ್ಪ ಹಾಕಿ 2 ಸೈಡ್ ಬೇಯಿಸ್ಕೊಂಡ್ರೆ, ಬರೀ ತುಪ್ಪ ಹಾಕಿ ಜಾಸ್ತಿ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ತುಪ್ಪದ ದೋಸೆ. ತುಂಬಾ ಬೇಯಕ್ ಬಿಡ್ಬಾರ್ದು. ನೋಡಿ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ತೆಗೆದು ನೋಡ್ಕೋಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಬಂತ. ಈಗ 2 ಸೆಟ್ ಒಟ್ಟಿಗೆ ಮಾಡ್ತಾ ಇದೀವಿ. ಕನ್ಸಿಸ್ಟೆನ್ಸಿ ನೋಡಿ ಸರ್. ಸೂಪರ್. ನಮ್ಮ ಸೆಟ್ ದೋಸೆ, ಹಳ್ಳಿ ಹಟ್ಟಿಯ ಸೆಟ್ ದೋಸೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಆ ರೀತಿನಲ್ಲಿ ಮಾಡಿ ತೋರಿಸ್ತೇವೆ. ಸರಿ. ಸೆಟ್ ದೋಸೆಗೆ ಸಾಗು. ಸೆಟ್ ದೋಸೆ ಸಾಗು ಮಾಡ್ಕೊಳ್ಳೋಣ. ನೋಡಿ ಸರ್, ಈಗ ಸಾಗುಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ಅಂತಂದ್ರೆ ಮೇನ್ ಬೇಕಾಗಿರ್ತಕ್ಕಂಥದ್ದು ತರಕಾರಿ. ಇದರಲ್ಲಿ ಒಂದು ದೊಡ್ಡ ಬೌಲ್ನಷ್ಟು ಕ್ಯಾರೆಟ್ ಇದೆ, ಒಂದು ದೊಡ್ಡ ಬೌಲ್ ಅಷ್ಟು ಬೀನ್ಸ್ ಇದೆ, ಗೊತ್ತಾಯ್ತಲ್ವಾ? ಒಂದು ಅರ್ಧ ಬೌಲ್ ಅಷ್ಟು ಬಟಾಣಿ ಇದೆ, ಆಯ್ತಲ್ವಾ? ಇಷ್ಟು ತರಕಾರಿಗೆ ಸಂಬಂಧಪಟ್ಟಿದ್ದು. ಈಗ ಅದಕ್ಕೆ ನಮ್ಗೆ ಮಸಾಲೆಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ, ಒಂದು ಸಣ್ಣ ತುಂಡುಗಳಷ್ಟು, ತೀರಾ ಸಣ್ಣ, ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕ್ತೀವಿ ಅಷ್ಟು ಒಳ್ಳೇದು. ಇದು ಚಕ್ಕೆ, ಒಂದು 4 ರಿಂದ 5 ಲವಂಗ, ಒಂದೇ ಒಂದು ಏಲಕ್ಕಿ, ಆಯ್ತಲ್ಲ ಸರ್? ಎಕ್ಸಾಕ್ಟ್ ಆಗಿ ಇದು ಒಂದು ದೊಡ್ಡ ಬೆಳ್ಳುಳ್ಳಿ, ಆಯ್ತಲ್ಲ ಸರ್? ಇದು 2 ಬೆರಳು ಗಾತ್ರದ ಒಂದು ಶುಂಠಿ,
2 ಬೆರಳು ಗಾತ್ರ. 2 ಬೆರಳು ಗಾತ್ರದ ಶುಂಠಿ. ಇದರಿಂದ ಒಂದು 10ರಿಂದ 12 ಸಣ್ಣದಿರೋದ್ರಿಂದ ಖಾರಕ್ಕೆ ತಕ್ಕಂತೆ ನೀವು ನೋಡಿ ಬಳಸ್ಕೊಳ್ಳಿ. ನೀವು ಇದು ಹಸಿ ಮೆಣಸಿನಕಾಯಿ ಗೊತ್ತಾಯ್ತಲ್ವಾ. ಹುರುಗಡ್ಲೆನು ಬಳಸ್ಬೋದು ಅಥವಾ ಗೋಡಂಬಿನೂ ಬಳಸ್ಬೋದು. ನಾವು ಗೋಡಂಬಿ ಹುರುಗಡ್ಲೆ ಬದಲಾಗಿ ನಾನು ಗೋಡಂಬಿನ ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ತೆಂಗಿನಕಾಯಿ. ತೆಂಗಿನಕಾಯಿ ಬಂದು ತುರಿದಿದ್ದು ಎಷ್ಟು ಸರ್ ಕಾಯಿ? ತೆಂಗಿನಕಾಯಲ್ಲಿ ಒಂದು ಅರ್ಧ ಹೋಳು ನೋಡಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಇವಾಗ ಈ ಬಟಾಣಿ ಮತ್ತು ಇದು 2 ಬೌಲ್ ಅಂದ್ರಿ. ಆ ಬೌಲ್ ಯಾವ ಲೆಕ್ಕ ಅಂತ, ಬೌಲ್ ಯಾವ್ದು ಇದೆಯಾ ತೋರ್ಸಕ್ಕೆ ಅಂತ? ನೀವು ಯಾವ ಬೌಲಲ್ಲಿ ಹಾಕೋತೀರ ಆ ಬೌಲಲ್ಲಿ. ಆ ಬೌಲ್ ಲೆಕ್ಕ. ಡನ್ ಸರ್. ಸರಿ ಅಲ್ವಾ. ಇದು ಸಿಂಪಲ್ ಸಾಗು. ನಾವು ಮನೆಯಲ್ಲಿ ಏನ್ ರೀತಿ ಮಾಡ್ತೀವಿ, ಕಮರ್ಷಿಯಲ್ ಸ್ಟೈಲ್ ಅಲ್ಲ ಇದು. ಮನೆಯಲ್ಲಿ ಹೇಗ್ ಮಾಡ್ತೀವಿ ನಾವು ಆ ಸ್ಟೈಲಲ್ಲಿ ಮಾಡುವಂತ ಒಂದು ಸಾಗು. ಫಸ್ಟ್ ಕುಕ್ಕರಲ್ಲಿ ಇದನ್ನ ಕೂಗಿಸ್ಕೊಂಡ್ಬಿಡೋಣ, ಆಯ್ತಲ್ಲ ಸರ್. ಈಗ ತರಕಾರಿ 2 ತರಕಾರಿ ಇದೆ. ತರಕಾರಿ ಜೊತೆಗೆ ಈಗ ಬಟಾಣಿ ಏನಿದೆ, ಈ ಬಟಾಣಿನ ಹಾಕಿ ಅದನ್ನ ಒಂದು ಸಾರಿ ಮಿಕ್ಸ್ ಮಾಡಿ ಹಿಂಗೆ ಒಂದು ಒಳಮುಷ್ಟಿಯಷ್ಟು ಉಪ್ಪನ್ನ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಿ ಇದು ಮುಳುಗೋ ಅಷ್ಟು ನೀರು, ಮುಳುಗೋ ಅಷ್ಟು ನೀರನ್ನು ಹಾಕಿ ಜಸ್ಟ್ ಒಂದು ವಿಜಲ್ ಹಾಕ್ಸಿ ಇದನ್ನ ಹಾಫ್ ಮಾಡ್ಕೊಂಡ್ಬಿಡ್ಬೇಕು. ಆಯ್ತಲ್ಲ ಸರ್. 2 ವಿಜಲ್ ಏನಾದ್ರು ಹಾಕ್ಸಿದ್ರೆ ಸಾಗು ನಿಮ್ಗೆ ಒಂಥರ ಮೆತ್ತೆ ಆದಂಗ ಹೋಗುತ್ತೆ ನೋಡಿ. ಒಂದು ಸಣ್ಣ ಉರಿನಲ್ಲಿ ಕೂಗಿಟ್ಕೊಳ್ಳೋಣ, ತೀರಾ ಸಣ್ಣ ಉರಿನಲ್ಲಿ ನೋಡಿ. ಇದಾಗೋದ್ರೊಳಗೆ, ಇದು ಕೂಗೋದ್ರೊಳಗೆ ನಾವು ಇದಕ್ಕೆ ಬೇಕಾಗಿರೋಂಥ ಒಂದು ಮಸಾಲೆನ ನಾವು ರೆಡಿ ಮಾಡ್ಕೊಂಬಿಡೋಣ. ಅವಾಗ ಏನೇನು ಐಟಮ್ಗಳನ್ನ ಹೇಳಿದ್ವಿ ಅವನ್ನೆಲ್ಲ ಹಾಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಾದರೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳಿ. 1 ಇಂಚಿನಷ್ಟು ಇದು ಸಣ್ಣದಾಗಿ ಮುರಿದಿದ್ದೀನಿ. ಅಷ್ಟು ದೊಡ್ಡ ತರ ಕಾಣಿಸ್ತಾ ಇದೆ. 1 ಇಂಚ್ಗಿಂತನೂ ಕಡಿಮೆ. ಇದು ಎಷ್ಟು ಕಡಿಮೆ ಆಗುತ್ತೆ ಮಸಾಲೆಗಳು ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದು ನೋಡಿ. 1 2 3 4 ಲವಂಗ ಗೊತ್ತಾಯ್ತಲ್ವಾ. ಒಂದೇ ಒಂದು ಏಲಕ್ಕಿ ಜಾಸ್ತಿ ಆದ್ರೆ ಅದ್ರದ್ದು ಫ್ಲೇವರು ಬೇರೆ ಆಗ್ಬಿಡುತ್ತೆ, ಆಯ್ತಲ್ವ ಸರ್. ಇದು ಒಂದು 10 ಮೆಣಸಿನಕಾಯಿ ಸಣ್ಣದಿದೆ. ಇದೇನಿಷ್ಟು 12 ಇಡೆ ಅಂತ ಕೇಳಬೇಡಿ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇದು 1 ಬೆಳ್ಳುಳ್ಳಿ, ಎಕ್ಸಾಕ್ಟ್ ಆಗಿ 1 ಬೆಳ್ಳುಳ್ಳಿ, ದೊಡ್ಡ ಬೆಳ್ಳುಳ್ಳಿ ಇದೆ. ಇದು ಒಂದು 2 ಹೆಬ್ಬೆರಳು ಗಾತ್ರದ ಒಂದು ಶುಂಠಿ, ಗೋಡಂಬಿ ಸ್ವಲ್ಪ ಜಾಸ್ತಿ ಆದ್ರೆ ನಡೆಯುತ್ತೆ, ಸ್ವಲ್ಪ ಒಂದ್ ಸ್ವಲ್ಪ ಒಳಮುಷ್ಟಿ, ಆಯ್ತಲ್ವ ಸರ್. ಜೊತೆಗೆ ನೋಡಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ. ಇದಕ್ಕೆ ಬೇಕು ಅನ್ನೋರು ಈರುಳ್ಳಿ ಫ್ಲೇವರು ಮತ್ತು ಟೊಮೊಟೊ ಫ್ಲೇವರ್ನ ಜಾಸ್ತಿ ಇಷ್ಟಪಡೋರಾದ್ರೆ ಇದಕ್ಕೂ ಸ್ವಲ್ಪ ಹಾಕಿ ರುಬ್ಕೋಬಹುದು. ನಾವು ಫ್ರೈ ಮಾಡ್ಬೇಕಾದ್ರೆ ಹಾಕೊಳ್ಳೋಣ, ನಾವು ಇದನ್ನೇನು ಹಾಕೊಳ್ಳೋದೇನು ಬೇಡಿ. ಇದು ತೆಂಗಿನಕಾಯಿ, ಕೊಬ್ಬರಿ ಅಲ್ಲ, ಇದು ತೆಂಗಿನಕಾಯಿ, ಹಸಿಕಾಯಿ. ಇದನ್ನ ಒಂದು ರುಬ್ಕೊಳ್ಳೋಣ. ಸ್ವಲ್ಪ ನೀರ್ ಹಾಕಿ, ಈ ಕಡೆ ತೆಳುನೂ ಬೇಡ, ಈ ಕಡೆ ಗಟ್ಟಿನೂ ಬೇಡ, ಆ ಮಟ್ಟದಲ್ಲಿ ಇದನ್ನ ನಾವು ರುಬ್ಕೊಳ್ಳೋಣ. ಈಗ ಕೂಗಿಸ್ಕೊಂಡಿರೋಂತ ತರಕಾರಿನೂ ರೆಡಿ ಇದೆ, ಅದಕ್ಕೆ ಬೇಕಾಗಿದಂತ ಮಸಾಲೆನೂ ಕೂಡ ರೆಡಿ ಇದೆ. ಈಗ ನಾವು ಸಾಗುನ ಹೇಗ್ ಮಾಡ್ಕೋಬೇಕು, ಅದಕ್ಕೆ ಏನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗಳು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಈಗ ಮೇನ್ ಈಗ ತರಕಾರಿ ಕೂಗ್ಸಿಟ್ಕೊಂಡಿದೀವಿ, 1 ವಿಜಲ್ ಹಾಕಿ ಅದನ್ನ ಜಸ್ಟ್ 1 ವಿಜಲ್ ಹಾಕಿ ಆಫ್ ಮಾಡ್ಬಿಟ್ಟಿದೀವಿ. ಮಸಾಲೆ ನಿಮ್ಗೆ ಏನ್ ತೋರಿಸಿದ್ವಿ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಹಾಕಿ ಇದನ್ನ ರುಬ್ಬಿಟ್ಕೊಂಡಿದೀವಿ. ಆಯ್ತಲ್ಲ. ಈಗ ಅದನ್ನ ಒಗ್ಗರಣೆ ಹಾಕಿ ಸಾಗುನ ಹೇಗ್ ಮಾಡೋದು ಅಂತಂದ್ರೆ, ಫಸ್ಟ್ ಸ್ವಲ್ಪ ಸಾಸಿವೆ ಬೇಕಾಗುತ್ತೆ, ಅದಾದ ನಂತರ ಇದು ಒಣಮೆಣಸು ಬೇಕಾಗ್ತಾ ಹೋಗುತ್ತೆ, ಸ್ವಲ್ಪ ಕರಿಬೇವು, ಆಯ್ತಲ್ವಾ, ಸ್ವಲ್ಪ ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಸ್ವಲ್ಪ, ಇದು ಬೇಕಾದ್ರೆ ಹಾಕ್ಬೋದು, ಬೇಡದೆ ಹೋದ್ರೆ ಇಲ್ಲ. ಆಮೇಲೆ ಸ್ವಲ್ಪ ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನ ಹಾಕಿ ಬಾಡಿಸಿ ಅದಾದ್ಮೇಲೆ ತರಕಾರಿನ ಹಾಕಿ ಅದಾದ್ಮೇಲೆ ಮಸಾಲೆನೆ ಹಾಕಿ ಒಂದು 10 ನಿಮಿಷ ಫ್ರೈ ಮಾಡಿದ್ರೆ ನಿಮ್ಗೆ ಸಾಗು ಆಗೋದು. ಈಗ ನಾವು ಸಾಗುನ ಮಾಡ್ಕೊಳ್ಳೋಣ ಸರ್. ಇವಾಗ ಫಸ್ಟ್ ಈಗ ಒಲೆ ಹಚ್ಕೊಳ್ಳೋಣ. ಒಲೆ ಹಚ್ಕೊಂಡು ಅದಕ್ಕಾದ ನಂತರ ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಆದಷ್ಟು ಕಡಿಮೆನೇ ಇರಲಿ. ಇದೊಂದು 50-60 ml ಅಷ್ಟು ಎಣ್ಣೆ ಇದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಗುಗೆ ಒಗ್ಗರಣೆ 1 ಚಮಚದಷ್ಟು ಸಾಸಿವೆ ಆದ ತಕ್ಷಣ ಅಲ್ಲಿಗೆ ಹಸಿಮೆಣಸಿನ್ಕಾಯಿ ಹಾಕಿದೀವಿ, ಹಾಗಾಗಿ ಇಲ್ಲಿಗೆ ಒಂದು 4 ಒಣಮೆಣಸಿನ್ಕಾಯಿನ ಹಾಕೊಂಡು ಕರಿಬೇವು, ಈರುಳ್ಳಿ ಇವೆಲ್ಲನೂ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಇವಾಗ ಈರುಳ್ಳಿ ಅರ್ಧ ಫ್ರೈ ಆಗಿದೆ. ಇವಾಗ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಹಾಕೋಣ. ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಹಾಕಿದ್ರೆ ಹಾಕ್ಬೋದು, ಹಾಕಿ ಹೋದ್ರೆ ಇಲ್ಲ. ಇವಾಗ ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋಣ. ನೋಡಿ ಈಗ ಆವಾಗಲೇ ತರಕಾರಿನ ಕೂಗಿಸ್ಕೊಂಡಿದ್ವಲ್ಲ, ಅದನ್ನ ಒಂದು ಬಸಿಯೋ ಪಾತ್ರೆಯಲ್ಲಿ ಅದನ್ನು ಬಸ್ಕೊಂಡ್ಬಿಡೋಣ. ಓಕೆ ಸರ್. ಇವಾಗ ಬಸ್ತಿರೋ ತರಕಾರಿನ ಹಾಕ್ಬಿಡೋದು. ಹಾಕೋಣ. ರೈಟ್ ಸರ್. ಸೆಟ್ ದೋಸೆಗೆ ಸಾಗು ಮಾಡ್ತಿರೋದು ಹಳ್ಳಿಹಟ್ಟಿ ಶೈಲಿಯಲ್ಲಿ ಚಂದ್ರನವರು ತೋರಿಸ್ತಾ ಇದ್ದಾರೆ ನೋಡಿ. ಇವಾಗ ಆ ಈರುಳ್ಳಿ ಮತ್ತೆ ದಪ್ಪ ಮೆಣಸಿನ್ಕಾಯಿ ಆ ಒಗ್ಗರಣೆ ಜೊತೆ ಈ ತರಕಾರಿನ ನೀರಿಂದ ಬಸಿದಂತ ಒಂದು ತರಕಾರಿನೂ ಕೂಡ ಈಗ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಿದೆ. ಈಗ ಇವ ಹಂತದಲ್ಲಿ ಉಪ್ಪು ಹಾಕೋದೇನು ಬೇಡಿ. ತರಕಾರಿ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ, ಇಲ್ಲಿ ಒಗ್ಗರಣೆಗೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ವಿ ಅಲ್ವಾ. ಈಗ ಏನ್ ಮಾಡೋಣ ನಾವೀಗ ಅದಕ್ಕೆ ಮಸಾಲ ಸೇರಿಸಿ ಅದನ್ನ ಇನ್ನು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಉಪ್ಪು ಬೇಕಾದ್ರೆ ನೋಡಿ ಇನ್ನೊಂದ್ಸರಿ ಹಾಕೊಳ್ಳೋಣ. ಮಸಾಲೆಗೂ ಮುಂಚೆ ಸ್ವಲ್ಪ ಮಸಾಲೆ ಹಾಕಿದ ಮೇಲೂ ಟೊಮೊಟೊ ಹಾಕೋದು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಒಂದು ಟೊಮೊಟೊ ಹಾಕ್ಬೋಣ ಸರ್. ಇವಾಗ ರುಬ್ಬಿರೋ ಮಸಾಲೆನ ಹಾಕೋಣ. ಎಸ್, ಸಾಗು ಬಂತು ಆಗಿಲ್ಲ ಪರಿಮಳ ನಮಗೆ. ಹಾಕಿದ ತಕ್ಷಣ ನೋಡಿ ಟೋಟಲ್ ತರಕಾರಿದ ಅವತಾರನೇ ಚೇಂಜ್ ಆಗುತ್ತೆ. ಸಾಗು ಅವತಾರಕ್ಕೆ ಬಂದ್ಬಿಡುತ್ತೆ ಅದು. ಸ್ವಲ್ಪ ಆ ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ನೀರನ್ನು ಹಾಕೋಣ. ನೋಡಿಕೆ ಮತ್ತೆ ಒಂದು ಲೋಟದಷ್ಟು ನೀರನ್ನ ಹಾಕಿ ಆ ಮಿಕ್ಸಿಯಲ್ಲಿರೋ ಮಸಾಲೆ ಎಲ್ಲ ಸ್ವಲ್ಪ ಇದು ಮಾಡ್ಕೊಂಡು ನೀರು ಹಾಕೋಣ. ತರಕಾರಿ ಸಾಗು ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ಅನ್ಸಿದ್ರೆ ನಿಮಗೆ ಸ್ವಲ್ಪ ನೀರು ಹಾಕೊಳ್ಳಿ. ಹೌದೌದು, ಅವ್ರವ್ರಿಗೆ ಇಷ್ಟ, ಅವ್ರಿಗೆ ಯಾವ ಥರ ಇಷ್ಟ ಆ ಥರ. ತರಕಾರಿಗಳು ಸಾಗು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ದಂಗೆ. ಹೌದೌದು, ಯಾಕೆಂದ್ರೆ ಇಲ್ಲಿ ಮಸಾಲೆ ಡಾಮಿನೇಟ್ ಇಲ್ಲ ಇಲ್ಲಿ. ಹೌದು, ತೀರಾ ಸ್ವಲ್ಪ ಮೈಲ್ಡ್ ಮಸಾಲೆ ಇರೋದ್ರಿಂದ ಚಕ್ಕೆ ಲವಂಗ ಯಾವುದನ್ನು ಹಾಕಿಲ್ಲ, ಹಾಗಾಗಿ ಮಸಾಲೆ ನಿಮಗೆ ಬ್ಲ್ಯಾಕಿಶ್ ಬರೋದಿಲ್ಲ ನಿಮಗೆ. ಕರೆಕ್ಟ್. ಈಗ ತರಕಾರಿ ಸಾಗು ಚೆನ್ನಾಗಿದೆ, ಸರಿಯಾಗಿ ಆಗಿದೆ. ಇದನ್ನ ನೀವು ತಿಂದು ಹೇಗಿದೆ ಅಂತ ನೀವು ಹೇಳ್ಕೊಡ್ಬೇಕು. ಸರಿ ಸರ್. ಸೆಟ್ ದೋಸೆ ಒಟ್ಟಿಗೆ ಸೆಟ್ ದೋಸೆ ಕಾಯ್ತಾ ಇದ್ವಿ ನಾವು. ಸೆಟ್ ದೋಸೆ ಬಂತು. ಇದು ಅವರ ಶೈಲಿ, ಹಳ್ಳಿ ಶೈಲಿ, ಮನೆಯ ಶೈಲಿ. ಅದೇ ಥರ ಸಾಗು ನೋಡಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು. ಸೊ ಇಂಥ ಒಂದು ಹಳ್ಳಿ ಶೈಲಿ, ನಾಟಿ ಶೈಲಿ, ಮನೆಯ ಅಳತೆ, ಮನೆ ಶೈಲಿ. ಓಕೆ, ಒಟ್ಟಿಗೆ ಇನ್ನು ಮೊದಲನೇ ತುತ್ತು ಗುಳುಂ ನುಂಗಿದ ನಂತರ ನಿಮ್ಗೆ ಹೇಳಬೇಕೀಗ, ಸೆಟ್ ದೋಸೆಗೆ ಎರಡು ಮಾತಿಲ್ಲ ರೀ. ಅವ್ರು ಹೇಳಿದ್ರಲ್ಲ, ಮನೆ ಶೈಲಿ, ಹಳ್ಳಿ ಶೈಲಿ, ಹಳ್ಳಿ ಮನೆ ಶೈಲಿ, ಹಳ್ಳಿ ಹಟ್ಟಿ ಶೈಲಿ, ಎಲ್ಲ ಪರಿಪಕ್ವವಾಗಿರೋ ಒಂದು ಸೆಟ್ ದೋಸೆ ಈ ರೀತಿ ಮಾಡ್ಕೋಬೇಕು ನೀವು ಮನೆಯಲ್ಲಿ. ಎಷ್ಟು ಸಾಫ್ಟು, ಮೃದು, ಆಹಾ, ಮಲ್ಲಿಗೆ ಥರ ಇದೆ. ಸಾಫ್ಟ್ ಕಾಟನ್, ಹತ್ತಿ. ಸಾಗುಗೆ ಬರೋಣ. ತರಕಾರಿ ಎಲ್ಲ ಕಡೆಗೆ ಅದೊಂದು ಕಾಮನ್, ತರಕಾರಿ ಇದ್ದೇ ಇರ್ತದೆ ಎಲ್ಲ ಪಲ್ಯಗಳಲ್ಲಿ. ಆ ಮಸಾಲ ಏನು ರುಬ್ಬಿ ಹಾಕ್ತಾರಲ್ಲ, ಆವಾಗ ಆ ತರಕಾರಿಯಲ್ಲಿ ಸಾಗುವಿನ ಪರಕಾಯ ಪ್ರವೇಶ ಆಗುತ್ತೆ ಅಂತ ನಿಮ್ಗೆ ಹೇಳಿದೆ. ಸಾಗು ಅಂತ ಕನ್ವರ್ಟ್ ಆಗಿದೆ ಅಲ್ಲಿ. ಅದ್ಭುತವಾದ ಹಳ್ಳಿ ಶೈಲಿ, ಹಳ್ಳಿ ಹಟ್ಟಿ ಶೈಲಿಯ ಸಾಗೋದು. ಅದ್ರ ಒಟ್ಟಿಗೆ ನೀವು ಸೆಟ್ ದೋಸೆ ಮಾಡ್ಕೊಂಡು ತಿಂದ್ಬಿಟ್ಟು ನನಗೆ ಹೇಳ್ರಿ, ಹರಿಸ್ತೀರಾ ಚಂದ್ರಣ್ಣವ್ರ ನೀವು. ಈ ಥರದ್ದು ಎಲ್ಲಿ ಸಿಗುತ್ತೋ ರೆಸಿಪಿಗಳು ಅಲ್ಲಿ ಬಿಡೋದಿಲ್ಲ. ಬಂದು ಕಾಯ್ಕೊಂಡಿದ್ದು ಆ ರೆಸಿಪಿ ನಿಮ್ಗೆ ತೋರಿಸ್ತೀವಿ. ಸೊ ಇಂಥದ್ದೇ ಹಲವಾರು ದೋಸೆ ರೆಸಿಪಿಗಳು ಬರ್ತವೆ. ಹಳ್ಳಿ ಹಟ್ಟಿ ಶೈಲಿ ಸೆಟ್ ದೋಸೆ ಹೋಗ್ಬಿಡ್ತೀವಿ ಇವತ್ತು. ಸೊ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.